ನಮ್ಮ ಪಕ್ಷದ ಬಿಜೆಪಿ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇದು 25 ವರ್ಷ ಬಳಿಕ ಠಾಕ್ರೆ ವರ್ಷದಲ್ಲಿತ್ತು ಇವಾಗ ಬಿಜೆಪಿ ಹೇಳಿದ್ನಲ್ಲ, ಒಂದು ಐತಿಹಾಸಿಕ ಗೆಲುವು, ಮಹಾರಾಷ್ಟ್ರದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಅಲ್ಲಿಯ ಮತದಾರರು ನೀಡಿರುವಂಥದ್ದು. ಈ ಬಿಜೆಪಿಯ ಗೆಲುವು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಆಗದೇನೆ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡಿದ್ದಾರೆ. ಇವಾಗ ರಾಹುಲ್ ಗಾಂಧಿ ಒಂದು ಟ್ವೀಟ್ ಹಾಕಿದ್ದಾರೆ, ವೋಟ್ ಚೋರಿ ಪಾಪ ರಾಹುಲ್ ಗಾಂಧಿ ಅವರು ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ತೋಚ್ತಾ ಇಲ್ಲ. ನಾನು ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರು ಒಂದು ಕಿವಿ ಮಾತನ್ನೇ ಹೇಳೋದು, ಓಟ್ ಚೋರಿ ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಗ್ಗೊಲೆ ಮಾಡುವಂಥ ಕೆಲಸನ ಬಿಟ್ಟು, ಮತದಾರರಿಗೆ ಅಪಮಾನ ಮಾಡುವಂಥ ಬಿಟ್ಟು, ಯಾಕೆ ಕಾಂಗ್ರೆಸ್ ಪಕ್ಷ ದೇಶದ ಜನರಿಂದ ದೂರ ಹೋಗ್ತಾ ಇದೆ, ಯಾಕೆ ದೇಶದ ಜನರ ಮನಸ್ಸಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಡ್ಡೆ ಬಂದಿದೆ, ಅದ್ರ ಬಗ್ಗೆ ಅವಲೋಕನ ಮಾಡಿದ್ರೆ ಬಹುಶಃ ಸ್ವಲ್ಪ 100ರ ಗಡಿ ಮತ್ತು ಬರ್ಬೋದು ಅಂತ ಅನಿಸುತ್ತೆ. ವಿರೋಧ ಪಕ್ಷದಲ್ಲಿ ಕೂರಕ್ಕೆ ಲಾಯಕ್ ಅಂತೇಳಿ ಜನ ತೀರ್ಮಾನ ಮಾಡ್ಬೋದು. ಥ್ಯಾಂಕ್ ಯು. ಬೆಂಗಳೂರು ಚುನಾವಣೆ ಮಹಾನಗರ ಪಾಲಿಕೆ ಅದರಲ್ಲಿ ಏನಾದರೂ ಪರಿಣಾಮ ಆಗ್ಬೋದಾ? ನಿಶ್ಚಿತವಾಗಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇದ್ರೆ ಆಡಳಿತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಅವ್ಯವಹಾರ, ಭ್ರಷ್ಟಾಚಾರ, ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಮಹಾನಗರದ ಕೆಲವು ಸಂಘಟನೆಗಳಿಗೆ ಧಮಕಿ ನೀಡಿರುವಂಥದ್ದು ಎಲ್ಲ ಒಂದು ಕಡೆ ಅವರು ಕೂಡ ಕಾಂಗ್ರೆಸ್ ಅವರು ಕೂಡ ಆತ್ಮವಿಶ್ವಾಸನ ಕಳೆದುಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ZPTP ಇರ್ಬೋದು, ಈ GBA ಮೀಟಿಂಗ್ಗಳು ಇವೆಲ್ಲವನ್ನು ಕೂಡ ಅದರಿಂದ ದೂರ ಹೋಗುವಂಥ ಪ್ರಯತ್ನವೇ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಇದು ಏನು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿದೆ ಅದೇ ರೀತಿಯ ಫಲಿತಾಂಶ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಬರ್ತದೆ. ಥ್ಯಾಂಕ್ ಯು.